ನೈಟ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಇಯರ್ಬಡ್ಸ್ ಇರುವಂಥದ್ದು ನಾಯ್ಸ್ ಬರ್ಡ್ಸ್ ಎಕ್ಸ್ ಅಂತ. ಇನ್ ಕೇಸ್ ನೀವೇನಾದರೂ ಒಂದು ಎಲ್ಲ ಫೀಚರ್ಸ್ ಇರ್ತಕ್ಕಂಥ ಇಯರ್ಬಡ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ನಾಯ್ಸ್ ಬರ್ಡ್ಸ್ ಎಕ್ಸ್ ಇಯರ್ಫೋನ್ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನೋಡೋದಾದರೆ ಬಾಕ್ಸ್ನ ಲೆಫ್ಟ್ ಸೈಡ್ನಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಇಯರ್ಬಡ್ಸ್ನ ಇಮೇಜ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. ಹೌದು, ಈ ಇಯರ್ಬಡ್ಸ್ನಲ್ಲಿ ANC ಅಪ್ ಟು 25 dB ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ವಾಯ್ಡ್ ಮೈಕ್ ANC ಇಲ್ಲಿ ಕೊಟ್ಟಿರುವಂಥದ್ದು. ಅಪ್ ಟು 35 hours ಪ್ಲೇ ಟೈಮ್ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಕೆಳಗಡೆ ಭಾಗದಲ್ಲಿ ನಾಯ್ಸ್ ಬರ್ಡ್ಸ್ ಎಕ್ಸ್ ಅಂತ ಮಾಡೆಲ್ ನೇಮ್ನ ಕೊಟ್ಟರೆ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಇಲ್ಲಿ ನಮಗೆ 12mm ಸ್ಪೀಕರ್ ಡ್ರೈವರ್ ಸಿಗ್ತಾ ಇರುವಂಥದ್ದು. ಬ್ಲೂಟೂತ್ ವರ್ಷನ್ 5.3ನ ಇಲ್ಲಿ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆನ್ಸಿ ಮೋಡ್ ಸಹಿತ ಇಲ್ಲಿ ನಾವು ಆಕ್ಟಿವೇಟ್ ಮಾಡ್ಕೋಬೋದು. ಹೈಪರ್ ಸಿಂಕ್ ಟೆಕ್ನಾಲಜಿ ಇರುವಂಥದ್ದು. ಇನ್ಸ್ಟಾ ಚಾರ್ಜ್ ಆಪ್ಷನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ರಿಷಬ್ ಪಂತ್ ಅವರ ಇಮೇಜ್ನ ಕೊಟ್ಟರೆ ಹಿಂದ್ಗಡೆ ಭಾಗದಲ್ಲಿ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಇನ್ನು ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನುವಲ್ ಒಂದಿಗೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಇಲ್ಲಿ ಕೊಟ್ಟಿರುವಂಥದ್ದು. ಒಂದಿಷ್ಟು ಸ್ಟಿಕರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಈ ಇಯರ್ಬಡ್ಸ್ ನಮಗೆ 1 ವರ್ಷಗಳ ಕಾಲ ವಾರಂಟಿ ಒಂದಿಗೆ ಬರ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ನೋಡಿ. ಈ ಬಾಕ್ಸ್ನಲ್ಲಿ ನಮಗೆ 2 ಪೇರ್ ಎಕ್ಸ್ಟ್ರಾ ಏರ್ ಟಿಪ್ಸ್ ಕೊಟ್ಟರೆ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಕೇಬಲ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಕೇಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಇಯರ್ಬಡ್ಸ್ನ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಇದರ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಇದು. ಆಮೇಲೆ ಪಾಕೆಟ್ ಫ್ರೆಂಡ್ಲಿ ಇರತಕ್ಕಂಥ ಕೇಸ್ ಇದಾಗಿರುವಂಥದ್ದು. ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದರೆ, ಔಟ್ಸೈಡ್ ಹೋಗ್ತೀರಾ ಅಂತಂದರೆ ಆರಾಮಾಗಿಂದ ಜೇಬಲ್ಲಿ ಇಟ್ಕೊಂಡು ನೀವು ಹೋಗ್ಬೋದು. ಅಷ್ಟು ಚಿಕ್ಕದಾಗಿ ಮತ್ತು ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬೋದು. ಮುಂದ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ಕೆಳಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನೊಂದಿಗೆ ಒಂದು LED ಇಂಡಿಕೇಶನ್ ಲೈಟ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೀವು ಓಪನ್ ಮಾಡಿದ್ರಿ ಅಂತಂದರೆ ನೋಡ್ತಾ ಇದ್ರೆ ತುಂಬ ನೀಟಾಗಿ ಇಯರ್ಬಡ್ಸ್ ಒಳಗಡೆ ಸೆಟ್ ಮಾಡಿದ್ದಾರೆ. ಒಂದು ಮ್ಯಾಗ್ನೆಟ್ ಆಪ್ಷನ್ ಇರೋದ್ರಿಂದ ನೀವು ಜಸ್ಟ್ ಇದನ್ನು ಇಟ್ಟರೆ ಸಾಕು, ಈ ರೀತಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಇದು. ಸೊ ಇನ್ನು ಈ ಒಂದು ಇಯರ್ಬಡ್ಸ್ ಬಗ್ಗೆ ಹೇಳೋದಾದರೆ ಇಯರ್ಬಡ್ಸ್ ಸಹಿತ ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಆಮೇಲೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಇದು. ಸೊ ಮೊದಲನೇದಾಗಿ ಇದರ ಒಂದು ಕಂಪೇಟಬಿಲಿಟಿ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ತುಂಬ ನೀಟಾಗಿ ನಮ್ಮ ಕಿವಿಲಿ ಇದು ಸೆಟ್ ಆಗುತ್ತೆ. ನೋಡ್ತಾ ಇದ್ರೆ ತುಂಬ ನೀಟಾಗಿ ಸೆಟ್ ಆಗುತ್ತೆ. ನೀವು ಸೈಕ್ಲಿಂಗ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ಈವನ್ ರನ್ನಿಂಗ್ ಮಾಡುವಾಗ ಸಹಿತ ಇದು ಕಿವಿಯಿಂದ ಬೀಳಲ್ಲ. ಅಷ್ಟು ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಇದು ನಮ್ಮ ಕಿವಿನಲ್ಲಿ. ಆಮೇಲೆ ಕಂಟಿನ್ಯೂಸ್ ಆಗಿ ನೀವು 2 ರಿಂದ 3 ಗಂಟೆಗಳ ಕಾಲ ಯೂಸ್ ಮಾಡಿದ್ರೂ ಸಹಿತ ನಿಮಗೆ ಪೇನ್ ಬರಲ್ಲ. ಎಕ್ಸ್ಟ್ರಾ 2 ಪೇರ್ ಟಿಪ್ಸ್ ಕೊಟ್ಟಿದ್ದಾರಲ್ಲ, ಏರ್ ಟಿಪ್ಸು, ಅದು ನೀವು ಚೇಂಜ್ ಸಹಿತ ಮಾಡಿಕೊಂಡು ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಬೋದು. ಇನ್ನು ನೀವು ಇದನ್ನ ಒಂದು ಸಾರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ 35 hours ಒಂದು ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಡಿಪೆಂಡಿಂಗ್ ಅಪಾನ್ ಯೂಸೇಜ್ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಇನ್ಸ್ಟಾ ಚಾರ್ಜ್ ಟೆಕ್ನಾಲಜಿ ಇರೋದ್ರಿಂದ ಜಸ್ಟ್ ನೀವು 10 ನಿಮಿಷ ಇದನ್ನ ಚಾರ್ಜ್ ಮಾಡಿದ್ರಿ ಅಂತಂದರೆ 120 ನಿಮಿಷಗಳ ಕಾಲ ಇದು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಈ ಇಯರ್ಬಡ್ಸ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ 2 ಇಯರ್ಬಡ್ಸ್ ಒಂದು ಟಚ್ ವರ್ಕ್ ಆಗ್ತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂಥದ್ದು. ಹೌದು, ನೀವು ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಂದರೆ, ಒಂದು ಮೀಟಿಂಗ್ಸ್ನ ಅಟೆಂಡ್ ಮಾಡ್ತೀರಾ ಅಂದರೆ, ಕಾಲ್ಸ್ನ ತಗೋತೀರಾ ಅಂತಂದರೆ ಆರಾಮಾಗಿ ನೀವು ಜಸ್ಟ್ ಟಚ್ ಮೂಲಕ ಇದನ್ನ ಆಪ್ರೇಟ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ನೋಡೋದಾದರೆ ಒಂದ್ಸರಿ ನಿಮ್ಮ ಫೋನ್ಗೆ ಇದು ಕನೆಕ್ಟ್ ಆಯಿತು ಅಂತಂದರೆ ನೀವು ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ 2 ಇಯರ್ಬಡ್ಸ್ನಲ್ಲಿ ನೀವು ಸಾಂಗ್ನ ಪಾಸ್ ಮಾಡ್ಬೋದು ಅಥವಾ ಸಾಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಕಾಲ್ನ ನೀವು ಪಿಕ್ ಮಾಡ್ಬೋದು. ಆಮೇಲೆ ರಿಜೆಕ್ಟ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಹೋಲ್ಡ್ ಮಾಡಿ ಹಿಡ್ಕೋಬೇಕಾಗತ್ತೆ ಟಚ್ನ. ಸೊ ಅವಾಗ ಕಾಲ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಸಾಂಗ್ನ ಒಂದು ಫಾರ್ವರ್ಡ್ ಮಾಡ್ತೀರಾ ಅಂತಂದರೆ ರೈಟ್ ಸೈಡಲ್ಲಿರ್ತಕ್ಕಂಥ ಇಯರ್ಬಡ್ಸ್ನ ನೀವು 3 times ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಅಥವಾ ಸಿರಿನ ಕಂಟ್ರೋಲ್ ಮಾಡ್ತೀರಾ ಅಂತಂದರೆ 4 times ನೀವು ಇದನ್ನ ಟ್ಯಾಪ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಸಾಂಗ್ನ ಒಂದು ವ್ಯಾಲ್ಯೂಮ್ ಜಾಸ್ತಿ ಮಾಡ್ತೀರಾ ಅಂತಂದರೆ ರೈಟ್ ಸೈಡ್ ಇರತಕ್ಕಂಥ ಇಯರ್ಬಡ್ಸ್ನ ನೀವು 1 time ಟ್ಯಾಪ್ ಮಾಡಿದ್ರಿ ಅಂದರೆ ಸೌಂಡ್ ಇನ್ಕ್ರೀಸ್ ಆಗುತ್ತೆ, ವ್ಯಾಲ್ಯೂಮ್ ಅಪ್ ಆಗುತ್ತೆ. ಆಮೇಲೆ ಲೆಫ್ಟ್ ಸೈಡ್ ಇರತಕ್ಕಂಥ ಇಯರ್ಬಡ್ಸ್ನ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ವ್ಯಾಲ್ಯೂಮ್ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಇದು ನಿಮಗೆ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ಸೌಂಡ್ ಕ್ವಾಲಿಟಿ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡಬೇಕಾಗುತ್ತೆ. ನಿಮಗೆ ನಾಯ್ಸ್ನ ಒಂದು ಯಾವುದೇ ಒಂದು ಇಯರ್ಬಡ್ಸ್ ಯೂಸ್ ಮಾಡಿ ಒಂದು ಬೆಂಕಿ ಮತ್ತು ಡೀಸೆಂಟ್ ಆಗಿರ್ತಕ್ಕಂಥ ಸೌಂಡ್ ಮತ್ತು ವ್ಯಾಲ್ಯೂಮ್ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ಪ್ರಕಾರವಾಗಿ ಈ ಒಂದು ಇಯರ್ಬಡ್ಸಲ್ಲಿ ಸಹಿತ ನಿಮಗೆ ಡೀಸೆಂಟ್ ಆದ ಸೌಂಡ್ ಕ್ವಾಲಿಟಿ ಒಂದಿಗೆ ಬೆಸ್ಟ್ ಬ್ಯಾಸ್ ಎಫೆಕ್ಟ್ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಇದರಲ್ಲಿ ಬ್ಲೂಟೂತ್ ವರ್ಷನ್ 5.3 ಇರೋದ್ರಿಂದ ಒಂದ್ಸರಿ ನಿಮ್ಮ ಫೋನ್ಗೆ ಕನೆಕ್ಟ್ ಆಯಿತು ಅಂದರೆ ನೀವು 10 ಮೀಟರ್ ಸರೌಂಡಿಂಗಲ್ಲಿ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ IP65 ವಾಟರ್ ರೆಸಿಸ್ಟೆನ್ಸ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು
ವರ್ಕೌಟ್ಸ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ಜಾಗಿಂಗ್ ಮಾಡುವಾಗ ಸೊ ಯೂಸ್ ಮಾಡಿದ್ರು ಸಹಿತ ಯಾವ ರೀತಿ ಇದರಲ್ಲಿ ಇಶ್ಯೂ ನಿಮಗೆ ಆಗಲ್ಲ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ANC ಮೋಡ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಅದು ಅಪ್ ಟು 25 dB ವರೆಗೂ ಕೊಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಸೊ ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು 2,500 ರೂಪಾಯಿ ಬಜೆಟ್ನಲ್ಲಿ ಈ ಇಯರ್ಬಡ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಇಷ್ಟೊಂದು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಅಂತಂದರೆ ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇರ್ತಕ್ಕಂಥ ಒಂದು ಇಯರ್ಬಡ್ಸ್ನ ನಮಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ ಇಯರ್ಬಡ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ, ಅದು 25 dB ವರೆಗೂ ಇರುವಂಥದ್ದು. ಆಮೇಲೆ ಮುಖ್ಯವಾಗಿ ಇನ್ಸ್ಟಾ ಚಾರ್ಜ್ ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಲೈಟ್ ವೇಟ್ ಆಗಿದೆ. ಆಮೇಲೆ ಕಂಟಿನ್ಯೂಸ್ ನಿಮ್ಗೆ 2 ಗಂಟೆ 3 ಗಂಟೆ ಯೂಸ್ ಮಾಡಿದ್ರೆ ಸಹಿತ ಪೇನ್ ಬರಲ್ಲ ಇದರಲ್ಲಿ. ಹಾಗಾಗಿ ಈ ಒಂದು ಬಜೆಟಲ್ಲಿ ನಾವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇನ್ ಕೇಸ್ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ, ಇಷ್ಟ ಆಗಿತ್ತು ಅಂತಂದರೆ ಈ ಬಜೆಟಲ್ಲಿ ತೊಗೋತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.